ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಂದಿಗೋಡ್ ಗ್ರಾಮದ ರೈತರಾದ ಆನಂದ್ ಗಂಗಪ್ಪ ಸೆಟ್ಟೆಣ್ಣವರೆಂಬುವರಾದ ಒಟ್ಟು 2 ಎಕರೆ ಜಮೀನಿದ್ದು ಸರ್ವೆ ನಂಬರ್ 362 ಈ ಜಮೀನಿಗೆ ಹತ್ತಿಕೊಂಡು ತಟ್ಟಿಹಳ್ಳ ಎನ್ನುವ ಒಂದು ದೊಡ್ಡ ಹಳ್ಳ ಹರಿಯುತ್ತದೆ. ಪ್ರತಿ ವರ್ಷ ಅತಿಯಾಗಿ ಮಳೆಯಾಗುತ್ತಿರುವುದರಿಂದ ವೇಗವಾಗಿ ನೀರು ಹರಿದು ಸುಮಾರು 1 ಎಕರೆಯಷ್ಟು ಬೆಳೆ ಸಮೇತವಾಗಿ ಭೂಮಿ ಕೊರೆದುಕೊಂಡು ಹೋಗುತ್ತದೆ. ಇರುವುದು 2 ಎಕರೆ ಜಮೀನು. ಅದರಲ್ಲಿ ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆಯುತ್ತಾರೆ. ಪ್ರತಿ ವರ್ಷ ಅತಿವೃಷ್ಟಿಯಿಂದ ನಷ್ಟ ಅನುಭವಿಸಿ ಕಂಗಾಲಾಗುತ್ತಿದ್ದಾರೆ. ನಷ್ಟವಾದಾಗಲೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಮತ್ತು ಕಳೆದ 4 ವರ್ಷಗಳ ಹಿಂದೆ ನೀರಾವರಿ ಇಲಾಖೆಯ ಇಂಜಿನಿಯರ್ ಬಂದು ಪರಿಶೀಲಿಸಿ ಒಂದು ತಡೆಗೋಡೆ ನಿರ್ಮಿಸಬೇಕೆಂದು ಹೇಳಿ ವರದಿ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪ್ರತಿ ವರ್ಷ ಭೂಮಿ ಹದ ಮಾಡಿಕೊಳ್ಳಲು ಖರ್ಚು ಮಾಡಿ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಾರೆ. ಬೇಸತ್ತು ದಯಾಮರಣ ಕೊಡಬೇಕೆಂದು ಕೇಳುತ್ತಿದ್ದಾರೆ. ಇದನ್ನರಿತು ನೇಗಿಲ ಯೋಗಿ ಸುರಕ್ಷಾ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ರುದ್ರಗೌಡ ಪಾಟೀಲ್ ಅವರು ರೈತನ ಬೆಂಬಲಕ್ಕೆ ನಿಂತು ಆದಷ್ಟು ಬೇಗ ನ್ಯಾಯ ಕೊಡಬೇಕು, ಇಲ್ಲವಾದರೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದೆಂದು ಸರ್ಕಾರಕ್ಕೆ ನಮ್ಮ ವಾಹಿನಿಯ ಮುಖಾಂತರ ಎಚ್ಚರಿಕೆ ನೀಡಿದರು. ಹೆಸ್ಕಾಂ ಇಲಾಖೆಯೂ ಕೂಡ ಪ್ರತಿ ಬಾರಿ ಭೂಮಿಯು ಕೊರೆದಾಗ ವಿದ್ಯುತ್ ಕಂಬ ಬಿದ್ದು ವೈರ್ ಕೆಳಗೆ ಬೀಳುತ್ತದೆ. ಅದನ್ನು ದುರಸ್ತಿಪಡಿಸಲು ಹೇಳಿದರೆ ಬರುವುದಿಲ್ಲ. ಅದನ್ನು ಕೂಡ ಸ್ವಂತ ತಾವೇ ಖರ್ಚು ಮಾಡಿ ದುರಸ್ತಿಪಡಿಸಿಕೊಳ್ಳಬೇಕು. ಈ ಸುದ್ದಿ ನೋಡಿಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರೈತನ ಸಹಾಯಕ್ಕೆ ಬರುತ್ತಾರಾ ಎಂದು ಕಾದು ನೋಡಬೇಕಿದೆ. ವರದಿ ಖಾನಾಪುರ. ವರದಿಗಾರ ನಾಗಪ್ಪ ಡುಮ್ಮಳ್ಳಿ, KS ನ್ಯೂಸ್ 24x7. ನಾನೊಬ್ಬ ಬಡ ರೈತ ಆನಂದ್ ಗಂಗಪ್ಪ ಸೆಟ್ಟೆಣ್ಣವರ್, ಸೆಕೆಂಡ್ ಗಂದಿಗೋಡ್. ನಮ್ಮ ಜಮೀನು ಇರುವುದು 2 ಎಕರೆ. ಈ 2 ಎಕರೆಯಲ್ಲಿ ವರ್ಷ ಮಳೆಯಿಂದಾಗಿ ಹಳ್ಳ ಬಂದು ಈ 2 ಎಕರೆ ಜಮೀನಲ್ಲಿ 1 ಎಕರೆ ಮಣ್ಣು ಕೊಚ್ಕೊಂಡು ಹೋಗಿ ಕಬ್ಬು ಸರ್ವನಾಶ ಹೋಗ್ತಾ ಇದೆ. ಸಾಕಷ್ಟು ಬಾರಿ ನಾವು ಮನವಿಯನ್ನು ಪಂಚಾಯತಿಯವರಿಗಾಗಲಿ ತಲಾಟಿಯವರಿಗಾಗಲಿ ಹಾಗೂ ನಮ್ಮ ಹೊಲದಲ್ಲಿ ಲೈಟ್ ಕಂಬ ಹಾದೋಗಿದೆ, ವಿದ್ಯುತ್ KBಯವರಿಗಾಗಲಿ ತಿಳಿಸಿದರೂ ಅವರು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ. ಈಗ ಈ ವರ್ಷವೂ ಕೂಡ ಹೋದ ವರ್ಷ ಕೂಡ ಒಂದು 100 ಟ್ರಿಪ್ ಮಣ್ಣು ಹಾಕಿ ನನ್ನ ಒಂದು 2 ಎಕರೆ ಜಮೀನಿನಲ್ಲಿ ಬೆಳೆದಂಥ ಹಣದಿಂದ 100 ಟ್ರಿಪ್ ಮಣ್ಣು ಹಾಕಿ ಈ ಒಂದು ಮಣ್ಣು ಹಾಕಿ ಹೊಲದಲ್ಲಿ ಕಬ್ಬು ಬೆಳೆದಿದ್ದೆ. ಆ ಕಬ್ಬು ಕೂಡ ಈ ವರ್ಷ ಸರ್ವನಾಶವಾಗಿ ಹೋಗಿದೆ ಮತ್ತು ಅದೇ ಪರಿಸ್ಥಿತಿ ಆಗಿದೆ. ವರ್ಷ ಇದೇ ಪರಿಸ್ಥಿತಿ ಆಗ್ತಾ ಇದೆ. ನಾನೊಬ್ಬ ರೈತ, ಬಡ ರೈತ. ಇದಕ್ಕೆ ಪರಿಹಾರ ತಲಾಟಿಯವರು ಹೇಳಿದ್ರು, ಅವರು ಬರಲಿಲ್ಲ. ಹಾಗೂ KBಯವರು ಲೈಟ್ ಕಂಬ ಬಿದ್ದಿದೆ ಬಂದು ನೋಡ್ರಿ ಅಂತಂದ್ರೆ ಅವರು ಯಾರೂ ಬರಲಿಲ್ಲ. ಲೈನ್ ಹಾಗೇ ಇತ್ತು, ಅದನ್ನು ನಾನೇ ಕಂಬ ಹತ್ತಿ ಲೈನ್ ಕಟ್ ಮಾಡಿದೆ. ಅದೇ ರೀತಿಯಾಗಿ ನಾನು ಯಾರೂ ಬರದೇ ಇದ್ದ ಕಾರಣಕ್ಕಾಗಿ ನಮ್ಮ ನೇಗಿಲೋಗಿ ರೈತ ಸಂಘದವರಿಗೆ ಭೇಟಿಯಾದೆ. ಅವರು ನಾವು ಇದಕ್ಕೆ ಸ್ಪಂದಿಸ್ತೇವೆ, ಇದಕ್ಕೆ ನಿನಗೆ ಪರಿಹಾರ ಒದಗಿಸಿಕೊಡ್ತೇವೆ ಅಂತ ಹೇಳಿ ಅವರು ಈಗ ನನ್ನ ಹೊಲಕ್ಕೆ ಬಂದು ನನ್ನ ಹೊಲವನ್ನು ಎಲ್ಲ ವೀಕ್ಷಣೆ ಮಾಡಿ ತಮ್ಮ ಮುಂದೆ ಎಲ್ಲ ಒಂದು ಹೇಳಿದ್ದಾರೆ. ಊರಿಂದ ಗೌರ್ಮೆಂಟ್ಗೆ ಯಾವುದೇ ಒಂದು ಅರಿವು ಮುಟ್ಟದಿದ್ದರೆ ನಾವು ಒಂದು ರೈತ ಆತ್ಮಹತ್ಯೆಗೆ ಶರಣಾಗಬೇಕೆಂದು ನನ್ನ ಅಭಿಪ್ರಾಯವಿದೆ. ವರ್ಷ ಇದೇ ರೀತಿ ಆಗ್ತಾ ಹೋದರೆ ಎಲ್ಲಿಂದ ತಂದು ಹಾಕೋದು? ಇರೋದು 2 ಎಕರೆ ಭೂಮಿ, ಅದರಲ್ಲೇ ವರ್ಷ ಈ ನಮೂನೆ ಆಗ್ತಾ ಇದ್ರೆ ಹೇಗೆ ಬದುಕೋದು ನಾವು ರೈತರು? ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಖಾನಾಪುರ ಹೋಬಳಿಯ ಗಂದಿಗೋಡ್ ಗ್ರಾಮಕ್ಕೆ ಒಬ್ಬ ಬಡ ರೈತನ ಸಮಸ್ಯೆ ಆಲಿಸಿ ನಾನು ಈ ಹೊಲಕ್ಕೆ ಬಂದಿದ್ದೀವಿ. ಈ ಆನಂದ್ ಗಂಗಪ್ಪ ಸೆಟ್ಟೆಣ್ಣವರು ಎಂಬುವ ಬಡ ರೈತನ ಜಮೀನು 2 ಎಕರೆ ಇರುತ್ತೆ. ಈ 2 ಎಕರೆ ಜಮೀನಲ್ಲಿ ಪ್ರತಿ ವರ್ಷ 1 ಎಕರೆ ಜಮೀನು ಕೊಚ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತಟ್ಟಿ ಹಳ್ಳ ಅಂಥೇಳಿ ಇಲ್ಲೊಂದು ಹಳ್ಳ ಹರಿದು ಹೋಗಿರ್ತದೆ. ಈ ತಟ್ಟಿ ಹಳ್ಳದ ಮಳೆಗಾಲ ಜಾಸ್ತಿ ಆಗ್ತಿರುವ ಕಾರಣದಿಂದ ಪ್ರಭಾವಕ್ಕೆ ಪ್ರತಿ ವರ್ಷ ಈ ರೈತನ 1 ಎಕರೆ ಜಮೀನು ಮಣ್ಣು ಕೊಚ್ಕೊಂಡು ಹೋಗುತ್ತೆ ಮತ್ತು ಪ್ರತಿ ವರ್ಷ ಈ ರೈತ ಇಲ್ಲಿ ಕಬ್ಬನ್ನು ಹಾಕಿರ್ತಾನೆ, ಕಬ್ಬು ಕೂಡ ಕೊಚ್ಕೊಂಡು ಹೋಗುತ್ತೆ. ಆದರೆ ನಮ್ಮ ರೈತರ ಪರಿಸ್ಥಿತಿ ಹೇಗಿದೆ ಅಂದರೆ, ಬೆಳೆ ಹಾಳಾಗ್ತಾ ಇದೆ, ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ ಅಂದರೂ ನಾವು ವ್ಯವಸಾಯ ಮೂಲ ನಮ್ಮ ಉದ್ದೇಶವಿರೋದ್ರಿಂದ ಪ್ರತಿ ವರ್ಷ ನಾವು 1 ಲಕ್ಷ ರೂಪಾಯಿಗಳನ್ನು ಇದಕ್ಕೆ ಖರ್ಚು ಮಾಡಿ ಮತ್ತೆ ಮಣ್ಣನ್ನು ಹಾಕಿಸಿ ಮತ್ತೆ ಕಬ್ಬಿನ ತಳಿಯನ್ನು ತಂದು ನಾಟಿ ಮಾಡ್ತಾರೆ. ಅದೇ ರೀತಿ ಈ ವರ್ಷವೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಈ ಸೈಡು 1 ಎಕರೆ ಮತ್ತೆ ಕೊಚ್ಕೊಂಡು ಹೋಗ್ತಾ ಇದೆ. ಈಗ ಇದನ್ನು ಇಲ್ಲಿ ಪಂಚಾಯತಿ ಅಧಿಕಾರಿಗಳಿಗೆ ಈ ವಿಷಯವಾಗಿ ಆನಂದ್ ಅವರು ಚರ್ಚೆ ಮಾಡಿದಾಗ ಗೌರ್ಮೆಂಟ್ ಅಧಿಕಾರಿ ಅವರಾದಂಥ ಒಬ್ಬ ಇಂಜಿನಿಯರ್ ಅವರು ಬಂದು ಇಲ್ಲಿ ತಡೆಗೋಡೆ ಮಾಡಿದರೆ ಇದು ಮಣ್ಣು ಕೊಚ್ಕೊಂಡು ಹೋಗಂಗಿಲ್ಲ ಅಂಥೇಳಿ ವಿಚಾರವನ್ನು ಮಾಡಿ ತಡೆಗೋಡೆ ನಿರ್ಮಿಸಲಿಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಕೂಡ ಮಾಡಿದ್ದೀವಿ ಅಂತೇಳಿ ಪಂಚಾಯತಿಯಿಂದ ನಮ್ಗೆ ನ್ಯೂಸನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಸರ್ಕಾರದವ್ರಿಗೆ ನಾವು ಒಂದು ಮನವಿಯನ್ನು ಮಾಡ್ತೀವಿ. ಏನಂತಂದ್ರೆ
ಇವು ನೋಡ್ತಾ ಇರ್ಬೋದು, ಹೊಲದಲ್ಲಿ ಲೈನ್ ಆಗಿ ಹೋಗಿದೆ. ಆ ಲೈನ್ ಕೂಡ ಈಗ ಕೊಚ್ಕೊಂಡು ಹೋಗುವ ಇದಕ್ಕಾಗಿ ಕಂಬ ಕೂಡ ಬಿದ್ದಿದೆ. ಪ್ರತಿ ವರ್ಷ ಕಂಬ ಬೀಳೋದು, ಆ ಕಂಬ ನಿಲ್ಲಿಸೋಕ್ಕೂ ಕೂಡ ಇದೇ ರೈತ ಖರ್ಚನ್ನು ಹಾಕಿ ನಿಲ್ಲಿಸುವಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಸರ್ಕಾರದವರು ಮತ್ತು ಅಧಿಕಾರಿಗಳು ಯಾರೇ ಇರಲಿ, ಬಡ ರೈತನ ಈ ನಿಮ್ಮ ವಿಷಯ ನಿಮಗೆ ಮುಟ್ಟಿಸಿದ ತಕ್ಷಣ ಇವರ ಖಾತೆಗೆ ಈ ಏನು ಹಾನಿಯಾದಂಥ ಬೆಳೆ ಹಾನಿಯಾದಂಥ ಹಣವನ್ನು ಮತ್ತು ಇದು ಕೊಚ್ಕೊಂಡೋಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿನ ಏನು ಖರ್ಚು ಮಾಡ್ತಾ ಇದ್ದಾನೆ, ಈ ಖರ್ಚನ್ನು ಘನ ಸರ್ಕಾರ, ಘನ ಅಧಿಕಾರಿಗಳು ಇವರ ಖಾತೆಗೆ ವರ್ಗಾವಣೆ ಮಾಡಬೇಕು. ಮತ್ತು ಒಂದು ಎಚ್ಚೆತ್ತವಾಗಿ ತಮ್ಮ ಕಿವಿಯಲ್ಲಿರಲಿ, ಇಲ್ಲಿ ತಡೆಗೋಡೆ ಮಾಡದೆ ಹೋದರೆ ಇದು ಪ್ರತಿ ವರ್ಷ ನಿಲ್ಲಂಗಿಲ್ಲ. ಇದು ಇವತ್ತು 1 ಎಕರೆ ಆಗಿದೆ, ಮುಂದೆ ಬರುವಂಥ ದಿನಮಾನಗಳಲ್ಲಿ 10 ಎಕರೆನೂ ಆಗ್ಬೋದು, 100 ಎಕರೆನೂ ಆಗ್ಬೋದು. ಯಾಕಂದರೆ ಹಳ್ಳ ಇದು ರಭಸವಾಗಿ ಹರಿಯೋದ್ರಿಂದ ಇದು ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ. ನೀವು ತಡೆಗೋಡೆ ನಿರ್ಮಾಣ ಮಾಡಿದ್ದೇ ಆದರೆ ಈ ಸಮಸ್ಯೆ ಬರಂಗಿಲ್ಲ. ನಮ್ಮ ರೈತರು ಕೂಡ ಜೀವಂತವಾಗಿ ಉಳಿಲಿಕ್ಕೆ ಒಂದು ಹಾದಿ ಆಗುತ್ತೆ. ದಯವಿಟ್ಟು ತಾವುಗಳನ್ನು ಇದನ್ನು ಗಂಭೀರವಾಗಿ ಪರಿಗಣನೆ ತಗೊಂಡು ತಡೆಗೋಡೆ ಮಾಡಬೇಕು, ರೈತನ ಖಾತೆಗೆ ಹಣವನ್ನು ಜಮಾ ಮಾಡಬೇಕು. ಮಾಡದೇ ಹೋದಲ್ಲಿ ನೆಗೆಲೆ ಹೋಗಿ ಸುರಕ್ಷಾ ರೈತ ಸಂಘಟನೆ ವತಿಯಿಂದ ನಾವು ಸ್ಟ್ರೈಕನ್ನು ಮಾಡಿ ತಮಗೆ ಇದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ. ನೆಗೆಲೆ ಹೋಗಿ ಸುರಕ್ಷಾ ರೈತ ಸಂಘಟನೆ ಬೆಳಗಾವಿ ಜಿಲ್ಲಾಧ್ಯಕ್ಷ ರುದ್ರಗೌಡ ಪಾಟೀಲ್. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ